ಈಗ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮನ ಚರ್ಚೆಗಾರ ಕೊಡಿ, ಡ್ಯಾನ್ಸ್ ಮಾಡ್ಲಿ ಅವ್ರು ಸಂಜೆ ಮಠ. ಇಲ್ಲಕ್ಕೆ ನರೇಂದ್ರ ಮೋದಿ ಸಾಹೇಬ್ ರಾಜೀನಾಮೆ ಕೊಡ್ಲಿ, ಮನ್ರೇಗಾ ಮರುಸ್ಥಾಪನೆ ಮಾಡ್ಲಿ, ಎರಡರಾಗ ಒಂದು ತೀರ್ಮಾನಕ್ಕೆ ಬರ್ಬೇಕು. ನಿಮ್ ಶೋ ಎಲ್ಲ ಇಡೀ ರಾಜ್ಯ ಜನ ನೋಡ್ಯಾರ, ಅದಕ್ಕೆ ನಿಮ್ಮನ್ನ ಅಲ್ಲಿ ಕೂರ್ಸ್ಯಾರ. ನಿಮ್ ಶೋ ಎಲ್ಲಾರು ನೋಡ್ಯಾರ, ನೋಡಾಗಿದೆ. ಮತ್ತೆ ಹಿಂಗ ಮಾಡಿದ್ರೆ ಮತ್ತೆ ನೀವು ಅಲ್ಲೇ ಕೂರ್ತೀರಿ. ಒಳ್ಳೆ ಸಲಹೆಗಳನ್ನು ಕೊಡಿ ಸರ್ಕಾರಕ್ಕೆ. ಕೋನ್ ರೆಡ್ಡಿ, ನೀವು ಸಬ್ಜೆಕ್ಟ್ ಮಾತಾಡಿ. ಏನ್ ಬಶರತ್ ಬಚ್ಚೇಗೌಡ ಏನ್ ಮಾತಾಡ್ತಾರೆ ಸರ್? ಶಿವಲಿಂಗೇಗೌಡ ಮಾತಾಡ್ಲಿ. ಶರತ್ ಮಾತಾಡಿ. ಒಂದ್ ಸೆಕೆಂಡ್ ಯತ್ನಾಳ್ ಅವ್ರೆ, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಇವತ್ತೇನು ಧರಣಿ ಮಾಡ್ತಾ ಇದ್ದಾರೆ. ಇವತ್ತು ತಿಮ್ಮಾಪುರ ಅವರು ಈ ಭ್ರಷ್ಟಾಚಾರದ ಹಗರಣ ಮಾಡಿದ್ದಾರೆ. 6,000 ಕೋಟಿ ರೂಪಾಯಿ ಹಗರಣ ಈ ರಾಜ್ಯದಲ್ಲಿ. ಒಂದ್ ಸೆಕೆಂಡ್ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಕೆರೆಗಳನ್ನ ನೀಡಿದಂತ ಹಗರಣ ಆಗಿರ್ಬೋದು, ಎಲ್ಲ ಸಹ ಇವತ್ತು ಅದಕ್ಕೆ ಹೋರಾಟ ಬಿಡಬಾರ್ದು. ವಾಲ್ಮೀಕಿ ಹಗರಣದ ಹೋರಾಟ ಮಾಡ್ಬೇಕಂದ್ರೆ, ಪಾದಯಾತ್ರೆ ಮಾಡ್ಬೇಕಂದ್ರೆ ಅದಕ್ಕೆ ಅನುಮತಿ ಕೊಡಲಿಲ್ಲ. ಇವತ್ತು ವ್ಯಕ್ತಿ ಯಾವುದೇ ಜಾತಿಯವಿರಲಿ ಮಾಡಿದಾಗ ಅವರ ವಿರುದ್ಧ ಹೋರಾಟವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು. ಭ್ರಷ್ಟಾಚಾರ ಈ ಸದನದಲ್ಲಿ ತಿಮ್ಮಾಪುರ ಭ್ರಷ್ಟಾಚಾರ, ಅನೇಕ ಸಚಿವರು ಭ್ರಷ್ಟಾಚಾರ ಅವರ ಮೇಲೆ ಭ್ರಷ್ಟಾಚಾರ ಇವತ್ತು ತಿಮ್ಮಾಪುರ ಭ್ರಷ್ಟಾಚಾರ, ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಅದರ ಬಗ್ಗೆ ರಾತ್ರಿ ಅವರು ಧರಣಿ ಮಾಡಲಿಲ್ಲ. ನಾನೇನು ರಕ್ಷಣೆ ಮಾಡಿ ಅಬಕಾರಿ ಸಚಿವರು ಅವ್ರು ಏನ್ ಮಾಡ್ತಾರೆ, ತಿಮ್ಮಾಪುರ ಅವರ ಯಾವ ರೀತಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಎಲ್ಲ ರೀತಿ ಇದ್ರ ಬಗ್ಗೆ ಮಾತಾಡಿ. ಈಗ ಮೊದಲು ಇದನ್ನು ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ. ಈ ಹೋರಾಟದಲ್ಲಿ ತಾರತಮ್ಯ ಆಗ್ತಾ ಇದೆ. ಯಾವ ಸಚಿವರು ಯಾವ ಜಾತಿಯವರಿದ್ದಾರೆ ಅವರು ಭ್ರಷ್ಟಾಚಾರ ಮಾಡಿದಾಗ ಆಯ್ತು, ಈಗ ನಿನ್ನೆ ಅದ್ರ ಬಗ್ಗೆ ಚರ್ಚೆ ಆಗಿದೆ, ಉತ್ತರ ಆಗಿದೆ. ಈಗ NRC ಬಗ್ಗೆ ಚರ್ಚೆ ಮಾಡಿ. ಈ ಒಂದು ಸದನವನ್ನ ಇವತ್ತು ಕರೆದಂತ ಉದ್ದೇಶ ಏನಂದ್ರೆ, ಭಾರತದ ಸರ್ಕಾರ ಇವತ್ತೇನು ಮನ್ರೇಗಾ ಅನ್ನುವಂತ ಅನೇಕ ದೋಷಪೂರಿತವಾದಂತ ಮತ್ತು ವ್ಯಾಪಕವಾಗಿ ಇವತ್ತು ಭ್ರಷ್ಟಾಚಾರ ನಡೆದಂತ ಸಂದರ್ಭದಲ್ಲಿ ನಮ್ಮ ಭಾರತ ಸರ್ಕಾರದ ಒಂದು ಹೊಸ ಅದು ವಿಬಿ ಕಾಯ್ದೆ 2025 ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಒಂದು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ 125 ದಿವಸ ಉದ್ಯೋಗ ಭರವಸೆ ಕೊಡುವಂತಹ ಒಂದು ಯೋಜನೆ ಮತ್ತು ಪಾರದರ್ಶಕವಾಗಿ ಯಾವುದೇ ಹಗರಣ ಆಗಲಾರದೆ ಆಗ್ಬೇಕಾದ್ರೆ ಮನ್ರೇಗಾದಲ್ಲಿ ಸಾಕಷ್ಟು ಅವ್ಯವಹಾರ ಹಿನ್ನೆಲೆ ಅಧ್ಯಕ್ಷರೇ, ಈ ಒಂದು ಮನ್ರೇಗಾದಲ್ಲಿ ಭ್ರಷ್ಟಾಚಾರ
ಮಾತಾ ಕಿ ಹಣಕಾಸಿನ ಚಟುವಟಿಕೆ ಆಗ್ತಾ ಇತ್ತು. ಭಾರತ್ ಮಾತಾ ಕಿ ಭ್ರಷ್ಟಾಚಾರದಲ್ಲಿ ಮುಳುಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟಾಚಾರದಲ್ಲಿ ಮುಳುಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಿ 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 ಗ್ರಾಮ ಪಂಚಾಯತ್ ಶಾಸಕರು ಸಹ ತಮ್ಮ ಕುಟುಂಬವನ್ನು ನಕಲಿ ಜಾಬ್ ಮಾಡುವಂತ ಪ್ರಯಾಣಗಳು ಈ ದೇಶದಲ್ಲಿ ನಡೆದಿದ್ದು. ಕೃತ್ರಿಮ ಫಲಾನುಭವಿಗಳು ಫಲಾನುಭವಿಗಳಿಗೆ ಸೃಷ್ಟಿ ಮಾಡಿ ಇವತ್ತು ಸರ್ಕಾರದ ಕೇಂದ್ರ ಸರ್ಕಾರದ ಹಣ ಲೂಟಿ ಆಗ್ತಾ ಇದೆ. ಅದೇ ರೀತಿ ಕಾರ್ಮಿಕರಿಗೆ ಭಾಗಶಃ ಪಾವತಿ ಮಾಡಿ ಉಳಿದ ಹಣವನ್ನ ಸಂಬಂಧಿಸಿದ ಅಧಿಕಾರಿಗಳು ದುಂಡಿ ಹಾಕುವಂತ ವ್ಯವಸ್ಥೆ. ಅಧ್ಯಕ್ಷರೇ, ಮತ್ತು ಮನ್ರೇಗಾದಲ್ಲಿ ದುರ್ಬಲ ಮೇಲ್ವಿಚಾರಣೆ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಅನ್ನೋದು ಇರಲಿಲ್ಲ. ಆಡಳಿತಾತ್ಮಕ ಸಾಮರ್ಥ್ಯದಲ್ಲಿ ನಿರ್ಬಂಧಗಳು ಮತ್ತು ಕಾರ್ಮಿಕ ಮಾರುಕಟ್ಟೆಗಳ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ಈ ಎಲ್ಲ ದೃಷ್ಟಿಕೋನದಿಂದ ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಿಪಿ ಗ್ರಾಮ್ಜಿ 2025 ಹೊಸ ಆಶಾಕಿರಣವನ್ನ ಹೊಸ ಉದ್ಯೋಗ ಸೃಷ್ಟಿ ಮಾಡುವಂತ ಪಾರದರ್ಶಕ ಮನ್ರೇಗಾದಲ್ಲಿ ಬರೀ 3 ದಿವಸದ ಗ್ಯಾರಂಟಿ ಇತ್ತು. ಅದು ಇವತ್ತು ಬಿಪಿ ಗ್ರಾಮ್ಜಿ ಕಾಯ್ದೆಯಲ್ಲಿ 125 ದಿನ ಇವತ್ತು ಗ್ರಾಮೀಣ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ಹಾಕೊಂಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷ. ಅದರ ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರ ಬಿತ್ತಳಿಕೆ ಇರ್ಬೋದು, ರಾಶಿ ಇರ್ಬೋದು, ಆ ಸಂದರ್ಭಗಳಲ್ಲಿ ಅವರಿಗೆ ಉದ್ಯೋಗ ಕೊಟ್ಟರೆ ಕೃಷಿ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಆ ಅವಧಿಯಲ್ಲಿ ರೈತರಿಗೆ ಅನುಕೂಲ ಆಗಬೇಕು. ರೈತ ಯಾವುದೇ ರೀತಿ ಕಾರ್ಮಿಕರ ಕೊರತೆ ಇಲ್ಲ, ತಾನು ಬೆಳೆದಂತ ಒಂದು ಫಸಲು ಇವತ್ತು ಬರಬಾರದಂತ ಉದ್ದೇಶದಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಮಾನ್ಯ ನರೇಂದ್ರ ಮೋದಿ ಇವತ್ತು ಈ ಒಂದು ಹಿಬಿ ಗ್ರಾಮಜಿ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ನಾನು ಈ ಹಿಬಿ ಗ್ರಾಮಜಿ ಕಾಯ್ದೆಯನ್ನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ಮತ್ತು ಕೇಂದ್ರದ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಕರ್ನಾಟಕದ ಜನತೆಯ ಪರವಾಗಿ, ಕರ್ನಾಟಕದ ರೈತರ ಪರವಾಗಿ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಬಿಬಿಜಿ ಗ್ರಾಮದ ಇವತ್ತು ಕಾನೂನಿನಲ್ಲಿ ಅಡಕವಾಗಿರೋದನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಬಿಬಿ ಗ್ರಾಮ ಉದ್ಯೋಗ ಖಾತರಿ ನಿಮ್ಮ ಮನೆ ನಿಂತಿಲ್ಲ, ಇಲ್ಲಿ ಬಂದು ಹಾಕೊಂಡಿರಿ. 100 ದಿವಸ ಇತ್ತು. ಅಲ್ಲ, ಪ್ರಧಾನಮಂತ್ರಿ 125 ದಿವಸ ಉದ್ಯೋಗ ಖಾತರಿ ಯೋಜನೆ ಕೊಟ್ಟಿದ್ದಾರೆ. ಅದು ಬಹಳ ಪ್ರಶಂಸನೀಯ. ಅದರ ಜೊತೆಗೆ ಕೃಷಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾದರೂ ಸಚಿವ ಆರ್.ಬಿ. ತಿಮ್ಮಾಪುರ್ ಸದನದಲ್ಲಿ ತಮ್ಮ ವಿರುದ್ಧ ಆರೋಪ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಆರ್.ಬಿ. ತಿಮ್ಮಾಪುರ್ ಭೇಟಿಯಾದರೂ ಸಿದ್ದರಾಮಯ್ಯ ಜೊತೆ ಅಬಕಾರಿ ಮಂತ್ರಿ ಆರ್.ಬಿ. ತಿಮ್ಮಾಪುರ್ ಚರ್ಚೆ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಈಗ ಆರ್.ಬಿ. ತಿಮ್ಮಾಪುರ್ ಈಗ ಭೇಟಿಯಾಗಿದ್ದಾರೆ. ಒಂದು ಕಡೆ ಈಗ ದೋಸ್ತಿ ನಾಯಕರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ತಿಮ್ಮಾಪುರ್ ಯಾವುದೇ ಕಾರಣಕ್ಕೂ ಕೂಡ ಅವರು ಮುಂದುವರಿಬಾರ್ದು, ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಡಬೇಕು, ಅವರು ಆರೋಪ ಮುಕ್ತರಾದ ಮೇಲೆ ಬೇಕಾದ್ರೆ ಮತ್ತೆ ಸಂಪುಟಕ್ಕೆ ಬರಲಿ ಅನ್ನುವಂತಹ ಆಗ್ರಹ ದೋಸ್ತಿ ನಾಯಕರಲ್ಲಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಈಗ ಗಂಭೀರವಾದಂತಹ ಆರೋಪ ಈಗ ಅವ್ರ ಮೇಲೆ ಬರ್ತಾ ಇದೆ. ದೋಸ್ತಿ ನಾಯಕರು ನಿನ್ನೆ ಅಹೋರಾತ್ರಿ ಧರಣಿಯನ್ನು ಮಾಡಿದರು. 6,000 ಕೋಟಿ ಹಗರಣ ನಡೆದಿದೆ ಅಬಕಾರಿ ಇಲಾಖೆಯಲ್ಲಿ. ಆ ಹಣ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳಿಗೆ ಹೋಗ್ತಾ ಇದೆ, ರಾಹುಲ್ ಗಾಂಧಿ ಬೊಕ್ಕಸ ಸೇರಿದೆ ಅಂತ ದೋಸ್ತಿ ನಾಯಕರು ಈಗ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅಂತ.